ಸೊ ಹಾಯ್ ಗೆಳೆಯರೇ, ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಈ ಒಂದು ವಿಡಿಯೋ ನೀವು ತಮ್ಮದಿನಲ್ಲಿ ನೋಡಿರೋ ಹಾಗೆ ಕರ್ನಾಟಕ ಅರಣ್ಯ ವೀಕ್ಷಕರ ಹುದ್ದೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ನೋಡಿ, ಡೈರೆಕ್ಟಾಗಿ ಫೋನಲ್ಲಿ ಹೋಗೋಣ. ಬನ್ನಿ, ಫೋನಲ್ಲಿ ಹೋಗಿ ಕ್ರೋಮಲ್ಲಿ ಹೋಗಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ ಟೈಪ್ ಮಾಡೋಣ. ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತ ಟೈಪ್ ಮಾಡಿದ್ರೆ ಮೊದಲನೇ ಒಂದು ಲಿಂಕ್ನ ಓಪನ್ ಮಾಡಿ. ಇಲ್ಲಿ ಎಲ್ಲ ವೆಬ್ಸೈಟ್ ಓಪನ್ ಆಗುತ್ತೆ. ಆ ವೆಬ್ಸೈಟ್ಸಲ್ಲಿ ಮೊದಲನೇ ವೆಬ್ಸೈಟ್ನ ನೀವು ಸೆಲೆಕ್ಟ್ ಮಾಡಿ. ಮತ್ತು ನೋಡಿ, ಇದು ಕರ್ನಾಟಕ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ವೆಬ್ಸೈಟ್ ಇದು. ಅಲ್ಲಿ ಯೆಲ್ಲೋ ಕಲರಲ್ಲಿ ಅವರೇ ಒಂದು ಮೆನ್ಷನ್ ಮಾಡಿ ತೋರಿಸಿದ್ದಾರೆ, ಕ್ಲಿಕ್ ಹಿಯರ್ ಟು ಅಪ್ಲೈ ಅಂತ. ಬನ್ನಿ, ಅದನ್ನು ಕ್ಲಿಕ್ ಮಾಡೋಣ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಈ ಇಂಟರ್ಫೇಸಲ್ಲಿ ನೋಡಿ, ಈ ಥರ ಕೇಳುತ್ತೆ, ರಿಜಿಸ್ಟ್ರೇಷನ್ ಐ ಡಿ ಮತ್ತು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಆದರೆ ನಂದು ರಿಜಿಸ್ಟ್ರೇಷನ್ ಮಾಡಿಲ್ಲ. ಫಸ್ಟ್ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು, ಅವಾಗ ರಿಜಿಸ್ಟರ್ ಐ ಡಿ ಸಿಗೋದು. ಆ ಕೆಳಗಡೆ ಒಂದು ರಿಜಿಸ್ಟರ್ ಇಯರ್ ಅಂತ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಅವಾಗ ಕೇಳ್ತಾರೆ ನಿಮ್ಮ ಒಂದು ಮಾಸ್ ಕಾರ್ಡ್ನಲ್ಲಿರೋವಂಥ ನೇಮ್ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮ ಜೆಂಡರ್ ಕೇಳ್ತಾರೆ. ಮತ್ತು ನಿಮ್ಮ ಜೆಂಡರ್ ಆದಮೇಲೆ ಮತ್ತು ನಿಮ್ಮ ಮೊಬೈಲ್ ನಂಬರ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ. ಆದರೆ ಈ ಒಂದು ವೆಬ್ಸೈಟಲ್ಲಿ ಏನಾಗ್ತಾಯಿದೆ ಅಂತಂದರೆ, ನೀವೆಲ್ಲನೂ ಫಿಲ್ ಮಾಡ್ಬೋದು. ಎಲ್ಲನೂ ಫಿಲ್ ಮಾಡಾದ್ಮೇಲೆ ಆದರೆ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒ ಟಿ ಪಿ ಇನ್ನೂ ಬರ್ತಾಯಿಲ್ಲ. ಒ ಟಿ ಪಿ ಇನ್ನೂ ಬರದೇ ಇರೋ ಕಾರಣ ಇವಾಗ ಯಾವುದೇ ರಿಜಿಸ್ಟ್ರೇಷನ್ ಕೂಡ ಆಗ್ತಿಲ್ಲ. ಇವಾಗ ನೋಡಿ, ನೀವು ಆದರೆ ನಿಮ್ಮ ಕನಸನ್ನು ನೀವು ಆಗ ಅರ್ಧದಲ್ಲಿ ಬಿಡಬಾರ್ದು. ಇವಾಗ ಇನ್ನೂ ಅದು ಯಾವಾಗ ಕರೆಕ್ಟ್ ಮಾಡ್ತಾರೋ ವೆಬ್ಸೈಟ್ ಅಂತ ಗೊತ್ತಿಲ್ಲ. ಇವಾಗ ನೋಡಿ, ಒ ಟಿ ಪಿ ನಾನು ಕೊಟ್ಟಿದ್ದೀನಿ, ಸೆಂಡ್ ಒ ಟಿ ಪಿ ಅಂತ. ಇನ್ನೂ ಒ ಟಿ ಪಿ ಯಾವುದೇ ಆದಂಥ ಒಂದು ಒ ಟಿ ಪಿ ಬಂದಿಲ್ಲ. ಆದಷ್ಟು ಬೇಗ ಇದನ್ನು ಸರಿ ಮಾಡ್ತಾರೆ ಅಂತ ಅಂದ್ಕೊತೀನಿ ನಮ್ಮ ಕರ್ನಾಟಕ ಸರ್ಕಾರ. ನೋಡಿ, ನಾನು ಕಾಯ್ತಾ ಇದ್ದೀನಿ ಒ ಟಿ ಪಿಗೋಸ್ಕರ. ಬೆಳಗ್ಗೆಯಿಂದ ಮಾಡಿದ್ರೂ ಒಂದು ಒ ಟಿ ಪಿ ಕೂಡ ಬರಲಿಲ್ಲ. ಮತ್ತು ಇಮೇಲ್ ಕೂಡ ಇಮೇಲ್ ಕೂಡ ಅದೇನು ಬರ್ತಾಯಿಲ್ಲ, ಅದಕ್ಕೂ ಒ ಟಿ ಪಿ. ಬನ್ನಿ, ಟ್ರೈ ಮಾಡಿ ನೋಡ್ತೀನಿ ನಾನು ಯಾವಾಗ ಇದು ಒ ಟಿ ಪಿ ತಗೊಳುತ್ತೋ, ಒ ಟಿ ಪಿ ಬರುತ್ತೋ, ಒ ಟಿ ಪಿ ತಗೊಳುತ್ತೋ, ರಿಜಿಸ್ಟರ್ ಆಗುತ್ತೋ, ಅದು ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಪ್ಲೀಸ್ ಈಗ ಚಾನಲ್ನ ಸಪೋರ್ಟ್ ನೋಡ್ತಾಯಿರಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ. ಆದರೆ ನಿಮ್ಮ ಈ ಒಂದು ಫಾರೆಸ್ಟ್ ವಾಚರ್ ಜಾಬ್ಗೆ ಬೇಕಾಗಿರೋ ಫಿಸಿಕಲ್ ತುಂಬಾ ಅಂದರೆ ಮಾಡ್ರೇಟ್ ಫಿಸಿಕಲ್ ಕೇಳಿದ್ದಾರೆ. ಏನಂದರೆ 800 ಮೀಟರ್ನ 2 ನಿಮಿಷ 50 ಸೆಕೆಂಡಲ್ಲಿ ಓಡಬೇಕು. ಮತ್ತು 100 ಮೀಟರ್ ರೇಸ್ನ ಒಂದು 15 ಸೆಕೆಂಡಲ್ಲಿ ಓಡಬೇಕು. ಅಂದರೆ ತುಂಬಾ ಪ್ರಾಕ್ಟೀಸ್ ಇರಬೇಕು. ಮತ್ತು ಶಾರ್ಟ್ ಪುಟ್ ಇದೆ, ಲಾಂಗ್ ಜಂಪ್ ಇದೆ, ಹೈ ಜಂಪ್ ಇದೆ, ಅದೆಲ್ಲ ಕೂಡ ಓಕೆ. ಅದೆಲ್ಲ ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ಆದರೆ ನಿಮ್ಮ ಒಂದು ರನ್ನಿಂಗ್ ಇದೆಯಲ್ಲ, ಈ ಕ್ರೈಟೀರಿಯಾದಲ್ಲಿ ಸ್ವಲ್ಪ ಕಷ್ಟ ಇದೆ. 800 ಮೀಟರ್ 2.50 ಸೆಕೆಂಡ್ಸಲ್ಲಿ ಮಾಡಬೇಕು ಅಂದರೆ, 2 ನಿಮಿಷ 50 ಸೆಕೆಂಡ್ಸಲ್ಲಿ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಇದೆ. ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆಗುತ್ತೆ. ಇನ್ನೂ 1 ತಿಂಗಳವರೆಗೂ ಟೈಮ್ ಇದೆ, ನೋಡೋಣ. ಮತ್ತು ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ ರನ್ನಿಂಗ್ ಮೇಲೆ. ಅದೇ ಥರ ನೀವು ಹೆಲ್ಪ್ ತೊಗೊಬೋದು ನನ್ನಿಂದ. ಅದಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೋಡಿ, ಈ ನೋಟಿಫಿಕೇಷನಲ್ಲಿ ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ, ಅಲ್ಲಿ ಹೈಲೈಟ್ ಮಾಡಿರೋ ಥರ 1/8/2023 ಅಂದರೆ 1ನೇ ತಾರೀಕು ಆಗಸ್ಟ್ 8 ಅಂದರೆ ಆಗಸ್ಟ್ನೇ ತಿಂಗಳು 2026ರಿಂದ ಶುರುವಾಗುತ್ತೆ. 31 ಆಗಸ್ಟ್ 2026ವರೆಗೂ ಇರುತ್ತೆ. ಅರ್ಜಿ ಸಲ್ಲಿಸೋದು ಅಂತ ಐತೆ. ಮತ್ತು ಅರ್ಜಿ ಶುಲ್ಕ ಕೊಡೋದು ಕೂಡ 2ನೇ ತಾರೀಕು ಸೆಪ್ಟೆಂಬರ್ವರೆಗೂ ಇದೆ ಅಂತ ಆಗಲೇ ಅವರು ನೋಟಿಫಿಕೇಷನಲ್ಲಿ ಹೊರಡಿಸಿದ್ದಾರೆ. ಆದ್ರೂ ಏನೇ ಒಂದು ಒ ಟಿ ಪಿ ಬರ್ತಾಯಿಲ್ಲ ಮತ್ತು ರಿಜಿಸ್ಟರ್ ಐ ಡಿ ಸಿಗ್ತಾಯಿಲ್ಲ. ನಾವು ಅಪ್ಲೈ ಮಾಡೋಣ ಅಂದರೆ ಆ ಒಂದು ವೆಬ್ಸೈಟಲ್ಲಿ ಅದು ಬೇಗನೆ ಅವರು ಕ್ಲಿಯರ್ ಮಾಡ್ತಾರೆ ಅಂತ ಅಂದ್ಕೊತೀನಿ. ನೋಡಿ, ಮತ್ತು ನಿಮ್ಮ ರನ್ನಿಂಗ್ ಇನ್ನೂ 1 ತಿಂಗಳಿದೆ. ಆಗಸ್ಟ್ 1 ಇವತ್ತು ನಾನು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಗಸ್ಟ್ 3ನೇ ತಾರೀಕು ಆಗಿರ್ಬೋದು ಅಂದ್ಕೊತೀನಿ. ನಾಳೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಆದರೆ ನಿಮ್ಮ ಒಂದು ಈ ಕ್ರೈಟೀರಿಯಾ ಇದೆಯಲ್ಲ, ಫಿಸಿಕಲ್ ಕ್ರೈಟೀರಿಯಾ ತುಂಬಾ ಕಷ್ಟ ಇದೆ. ಅದಕ್ಕೋಸ್ಕರ ನನ್ನ ಚಾನಲ್ನ ನೀವು ನೋಡ್ತಾಯಿರಿ. ನಿಮಗೆ ಒಂದು ಟಿಪ್ಸ್ ಸಿಗ್ತಾ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಒ ಟಿ ಪಿ ಬರದೇ ಇರೋ ಕಾರಣಕ್ಕೆ ಆಗಲಿ, ಅಥವಾ ಇವರು ಅಪ್ಲಿಕೇಶನ್ ತಗೊಳ್ಳೋದನ್ನ ಲೇಟ್ ಮಾಡೋದ್ರಿಂದ ಆಗಲಿ, ನಿಮ್ಮ ಕನಸು ಸುಮ್ಮನೆ ಅದೇ ಥರ
ನಿಮ್ಮ ಕನಸಾಗಿ ಉಳಿದಿರಬಾರ್ದು. ನೀವೊಂದು ಯೂನಿಫಾರ್ಮ್ ಹಾಕಬೇಕು ಅಂತ ಇರೋ ಒಂದು ಕನಸು, ಮತ್ತು ಪೊಲೀಸ್ ಯೂನಿಫಾರ್ಮ್ ಹಾಕಬೇಕು ಅಂತ ಇರೋ ಒಂದು ಕನಸು ನೆರವೇರಿಸ್ಕೊಳ್ಳೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಮತ್ತು ನಿಮ್ಮ ಫಿಸಿಕಲ್ಗೋಸ್ಕರ ನೀವು ಇವಾಗಲಿಂದನೇ ತಯಾರಿ ಶುರು ಮಾಡಿರಿ. ಅದು ಯಾವಾಗ ಓಪನ್ ಆದರೂ ಜಸ್ಟ್ ಒಂದು ಅಪ್ಲೈ ಮಾಡೋದಕ್ಕೆ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ನೀವು ತಯಾರು ಮಾಡಿ ಇಟ್ಕೊಳ್ಳಿ. ಮತ್ತು ಇನ್ನೂ ವೀಡಿಯೋಸ್ ಮಾಡ್ತೀನಿ ನಾನು ಈ ಫಿಸಿಕಲ್ ಬಗ್ಗೆ ಆಗಲಿ, ಮತ್ತು ನಾನೇ ರನ್ನಿಂಗ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ರನ್ನಿಂಗ್ ಮಾಡಬೇಕು, ಮತ್ತು ಯಾವ ಥರ ನೀವು ಪಾಸ್ ಮಾಡಬೇಕು, ಮತ್ತು ಮೈಂಡ್ ಸೆಟ್ ಯಾವ ಥರ ಇರಬೇಕು ಅಂತ ನಾನು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಏನೇ ಒಂದು ಡೌಟ್ ಇದ್ದರೂ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ. ನಾನು ನಿಮಗೆ ವಿಡಿಯೋ ಮುಖಾಂತರ ಎಲ್ಲದ್ರ ಬಗ್ಗೆ ನಿಮಗೆ ತಿಳಿಸ್ತೀನಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಈ ಒಂದು ಚಾನಲಲ್ಲಿ ಮೇನ್ ವೀಡಿಯೋಸ್ ಆದಂಥ 100 ಸ್ಕ್ವಾಟ್ಸ್ ಮತ್ತು 100 ಪುಷಪ್ಸ್ ಡೈಲಿ ಚಾಲೆಂಜ್ ವೀಡಿಯೋಸ್ ಬರ್ತಾನೆ ಇರುತ್ತೆ. ಇಷ್ಟ ಆಗ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಮತ್ತು ನೀವು ಕೂಡ ಆ ಥರ ಒಂದು ಚಾಲೆಂಜ್ ತೊಗೊಳ್ಳಿ. ಯಾವಾಗಲೂ ಲೈಫಲ್ಲಿ ಫಿಟ್ ಆಗಿರಿ. ಮತ್ತು ಅದು ತುಂಬ ಮೈಂಡಿಗೆ ಕೂಡ ಒಳ್ಳೆಯದು, ನಿಮ್ಮ ಬಾಡಿಗೆ ಕೂಡ ಒಳ್ಳೆಯದು. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಫ್ರೆಂಡ್ಸ್. ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಷ್ಟೇ ಹೇಳೋದು ನಿಮಗೆ.